ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಣ್ಣಿ. ಸ್ನೇಹಿತರೆ, ಅಡಿನಿಯಂ ಪ್ಲಾಂಟ್ ಬಗ್ಗೆ ನೋಡೋಣ ಸ್ನೇಹಿತರೆ, ಇದರ ಕೇರ್ ಬಗ್ಗೆ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಟಾಪಿಕ್ ಬಗ್ಗೆ ಹೇಳ್ಬಿಟ್ಟು ಆಮೇಲೆ ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯೂಟ್ಯೂಬರ್ಸ್ಗಳಂದರೆ ಚಿಕ್ಕ ಯೂಟ್ಯೂಬರ್ಸ್ ಆಗಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಾಗಲಿ ನಿಮ್ಮನ್ನು ಫಾಲೋ ಮಾಡೋಂಥವ್ರು ತುಂಬ ಜನ ಇರ್ತಾರೆ ಸ್ನೇಹಿತರೆ. ನೋಡಿ, ಏನೋ ಒಂದು ವಿಷಯ ನಿಮ್ಮಲ್ಲಿ ಅವ್ರಿಗೆ ಇಡಿಸಿರುತ್ತೆ ನೋಡಿ. ನೀವು ಮಾತಾಡೋದಾಗಲಿ ಯಾವ ವಿಷಯ ಆಗಲಿ, ನೀವು ಯೂಟ್ಯೂಬಲ್ಲಿ ಮಾತಾಡ್ತಿರೋದ್ರೆ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲೇ ಆಗಲಿ ಯಾರೇ ಆಗಲಿ, ಲೇಡೀಸು ಜೆಂಟ್ಸು ಯಾರೇ ಆಗಲಿ, ನೀವು ಹಾಕೋ ವಿಡಿಯೋಗಳು ಒಳ್ಳೆಯದಾಗಿರಬೇಕು, ಸಮಾಜಕ್ಕೆ ಅದು ಯೂಸ್ಫುಲ್ಲಾಗಿರಬೇಕು. ಓಕೆನಾ ಸ್ನೇಹಿತರೆ? ಏನೋ ಒಂದು ನೋಡಿ, ಇವಾಗ ನೋಡಿ ಇನ್ಸ್ಟಾಗ್ರಾಮಲ್ಲಿ ತೆಗೆದ್ರೇ ಲೇಡೀಸ್ಗಳು ವಯಸ್ಸಾದವರಾಗಲಿ ಇಲ್ದಿದ್ರೆ ಚಿಕ್ಕ ವಯಸ್ಸರಾಗಲಿ ನೋಡೋಕ್ಕೆ ಆಗಲ್ಲ, ಅಷ್ಟು ಅಸಹ್ಯವಾದ ವಿಡಿಯೋಗಳು, ಡ್ಯಾನ್ಸ್ಗಳು ಅದೆಲ್ಲ ನೋಡಿ ಚಿಕ್ಕ ಮಕ್ಕಳು ಫಾಲೋ ಮಾಡ್ತಾರೆ. ಇವಾಗ ನೋಡಿ ಇನ್ಸ್ಟಾಗ್ರಾಮ್ನ ಚಿಕ್ಕ ಮಕ್ಕಳು ನೋಡ್ತಾರೆ, ಮುಂಚೆಲ್ಲ ನೋಡ್ತಾ ಇರಲಿಲ್ಲ, ಈಗ ಚಿಕ್ಕ ಮಕ್ಕಳು ನೋಡ್ತಾರೆ. ಆಮೇಲೆ ವಯಸ್ಸು ಮಕ್ಕಳು, ಮೈನಾಗಿ ವಯಸ್ಸು ಮಕ್ಕಳು, ಇವರೆಲ್ಲ ನಾಳೆನ ಪ್ರಜೆಗಳು. ದಯವಿಟ್ಟು ನೀವು ಯೂಟ್ಯೂಬರ್ಸ್ಗಳಾಗಲಿ ಇನ್ಸ್ಟಾಗ್ರಾಮಲ್ಲೇ ಆಗಲಿ ನೀವು ವಿಡಿಯೋ ಮಾಡೋರು ಒಳ್ಳೆಯದಾಗಿ ವಿಡಿಯೋ ಮಾಡಿ, ಸಮಾಜಕ್ಕೆ ಒಳ್ಳೆ ಸಂತೋಷ ಕೊಡಿ. ಓಕೆನಾ ಸ್ನೇಹಿತರೆ? ಇವಾಗ ನೋಡಿ ಡೆಲ್ಲಿನಲ್ಲಿ ಯಾವುದೋ ಒಂದು ಯೂಟ್ಯೂಬರ್ಸು ಲಕ್ಷಗಟ್ಟಲೆ ಫಾಲೋವರ್ಸು ಅವರಿಗೆ, ಅವರು ಏನೋ ಒಂದು ರಿಯಾಲಿಟಿ ಶೋನಲ್ಲಿ ಏನೋ ಒಂದು ತಂದೆ ತಾಯಿಗಳ ಬಗ್ಗೆ ಕೆಟ್ಟದಾಗಿ ಏನೋ ಒಂದು ಹೇಳಿ ಅವ್ರನ್ನ ಬೈದೇ ಇರೋರೇ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಆ ಥರ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿದವರು ಇವಾಗ ಎಲ್ಲ ಇದು ಮಾಡ್ತಾಯಿದ್ದಾರೆ. ಅವ್ರ ಚಾನಲ್ನು ಡಿಲೀಟ್ ಮಾಡಬೇಕು ಅಂತ ಏನೋ ಇದಾಗ್ತಾಯಿತ್ತು. ಓಕೆನಾ ಸ್ನೇಹಿತರೆ? ಅದಕ್ಕೋಸ್ಕರನೇ ಹೇಳೋದು, ಯಾರೇ ಆಗಲಿ ನೀವು ವಿಡಿಯೋ ಮಾಡುವಾಗ ನೀವು ಏನು ಮಾತಾಡ್ತೀರಾ, ನಾವು ಏನು ಹೇಳ್ತಾ ಇದ್ದೀರಿ ಅಂತ ಯೋಚನೆ ಮಾಡಿ ಹೇಳಿ. ಓಕೆನಾ ಸ್ನೇಹಿತರೆ? ಒಳ್ಳೆಯದಾಗಿ ಸಂದೇಶ ಕೊಡಿ. ಓಕೆನಾ ಸ್ನೇಹಿತರೆ? ನಿಮಗೆ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ವ, ನಿಮ್ಮನ್ನು ಫಾಲೋ ಮಾಡೋರು, ಒಳ್ಳೆ ಚಾನೆಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಅವ್ರಿಗೆ ಒಂದು ಸಂತೋಷ ಇರಬೇಕು. ಇಂಥವ್ರಿಗೆ ನಾನು ಸಬ್ಸ್ಕ್ರೈಬ್ ಮಾಡಿದೆ, ಇಂಥವ್ರನ್ನ ನಾವು ಬೆಳೆಸಿದ್ದೀರಿ ಅಂತ ಅವ್ರಿಗೆ ಆಗಬಾರ್ದು. ಓಕೆನಾ ಸ್ನೇಹಿತರೆ? ಆ ಅರ್ಹತೆ ನಿಮ್ಮಲ್ಲಿ ಇರಬೇಕು. ಆ ಅರ್ಹತೆಗೆ ತಕ್ಕ ವ್ಯಕ್ತಿಯಾಗಿ ನೀವಿರಿ. ಓಕೆನಾ ಸ್ನೇಹಿತರೆ? ಈಗ ನೋಡಿ ಅಡೆನಿಯಂ ಪ್ಲ್ಯಾಂಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ, ಅಡೆನಿಯಂ ಪ್ಲ್ಯಾಂಟು ಒಂದು ಡೆಸರ್ಟ್ ರೋಸ್ ಪ್ಲ್ಯಾಂಟ್, ಡೆಸರ್ಟ್ ಏರಿಯಾದಲ್ಲಿ ಬೆಳೆಯುವಂಥ ಪ್ಲ್ಯಾಂಟ್, ಸ್ಪೀಷೀಸ್ ಆಫ್ ಸರ್ಕ್ಯುಲೆಂಟ್ ಪ್ಲ್ಯಾಂಟ್ ಸ್ನೇಹಿತರೆ. ನೋಡಿ, ಸುಮಾರು ವೆರೈಟಿ ಇದೆ ಇದರಲ್ಲಿ. ನೋಡಿ ಸ್ನೇಹಿತರೆ, ಇದರಲ್ಲಿ ಕಲರ್ಸು ಸುಮಾರಿದೆ ನೋಡಿ. ಯೆಲ್ಲೋ, ರೆಡ್ಡು, ಪಿಂಕು, ವೈಟು, ಪರ್ಪಲ್ಲು, ಈ ಥರ ಸುಮಾರು ಕಲರ್ಸ್ ಇದೆ ಸ್ನೇಹಿತರೆ. ನಾನು ಇದು ಹೋದ ವರ್ಷ ತೊಗೊಂಡೆ. ಇದು ನೋಡಿ, ನಾನು ತೊಗೊಂಡಾಗ ಇದರಲ್ಲಿ ಹೂವು ಬಿಟ್ಟಿರಲಿಲ್ಲ ನೋಡಿ, ಇವಾಗ ಬಿಡ್ತಾಯಿದೆ. ಈಗ ಸ್ಪ್ರಿಂಗ್ ಸೀಸನ್ ಅಲ್ವಾ, ಇವಾಗ ನೋಡಿ ಇವಾಗ ಬಿಡ್ತಾಯಿದೆ ನೋಡಿ. ಇದು ಬಿಗ್ನರ್ಸ್ಗೆ ಬ್ಯೂಟಿಫುಲ್ ಆದ ಪ್ಲ್ಯಾಂಟ್ ಸ್ನೇಹಿತರೆ. ಯಾಕಂದರೆ ಲೋ ಮೇಂಟೆನೆನ್ಸ್ ಅಂದರೆ ನಿಮಗೆ 20 ದಿನ ನೀರು ಹಾಕಿ ಇಲ್ಲಂದ್ರೂ ಪರವಾಗಿಲ್ಲ, ಇದು ಆರಾಮಾಗಿ ಬೆಳೆಯುತ್ತೆ. ಯಾಕಂದರೆ ನೋಡಿ ಸ್ನೇಹಿತರೆ, ಇದೆಲ್ಲ ಇದು ಕಾರ್ಡಿಯಾಕ್ಸ್ ಟ್ರಂಕ್ ಕೂಡ ಹೇಳ್ತಾರೆ ನೋಡಿ. ಇದರಲ್ಲಿ ಅದು ನೀರು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಅದರಿಂದ ಇದಕ್ಕೆ ಸುಮ್ಮನೆ ನೀರು ಹಾಕೋದೆಲ್ಲ ಮಾಡಬಾರ್ದು. ಇದರಲ್ಲಿ ನೋಡಿ ಡ್ರಾಫ್ಟ್ ವೆರೈಟಿನೂ ಇದೆ, ಗ್ರಾಫ್ಟ್ ವೆರೈಟಿ ಅಂತಾರೆ. ಆಮೇಲೆ ಇದು ಸೀಡ್ಸಿಂದನೂ ಬರುತ್ತೆ. ಸೀಡ್ಸ್ನಿಂದನೂ ನೋಡಿ ಸ್ನೇಹಿತರೆ, ಸೀಡ್ಸಿಂದ ಬೆಳೆಸಿದ್ರನ್ನ ಆಮೇಲೆ ಗ್ರಾಫ್ಟ್ ಮಾಡ್ತಾರೆ ಸ್ನೇಹಿತರೆ. ಯಾವ ಥರ ಅಂದರೆ ನೋಡಿ, ಈ ಪಾರ್ಟ್ ಇದೆಲ್ಲ ಇಲ್ಲಿ ಕಟ್ ಮಾಡಿ ಬೇರೆ ಕಲರ್ದು ಪ್ಲ್ಯಾಂಟ್ನ ಇದಕ್ಕೆ ಕಸಿ ಕಟ್ತಾರೆ ಸ್ನೇಹಿತರೆ. ಆಗ ನಿಮಗೆ ಕಲರ್ಫುಲ್ ಪ್ಲ್ಯಾಂಟ್ ಬೇಕಂದರೆ ಈ ಥರ ಕಸಿ ಕಟ್ಟಿ ನರ್ಸರಿಗಳಲ್ಲಿ ಸೇಲ್ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ. ಡಬಲ್ ಪೆಟಲ್, ಸಿಂಗಲ್ ಪೆಟಲ್, ಡಬಲ್ ಪೆಟಲಲ್ಲಿ ಮಲ್ಟಿ ಕಲರ್ಸ್ ಕೂಡ ಇದೆ. ನಿಮ್ಗೆ ಬೇಕಾದವ್ರು ನೋಡಿ ಇದನ್ನ ನೀವು ಕಲೆಕ್ಟ್ ಮಾಡ್ಕೊಬೋದು. ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಸೀಡ್ಸು ಸಿಗುತ್ತೆ, ಆನ್ಲೈನಲ್ಲೂ ಈ ಥರ ಪ್ಲ್ಯಾಂಟು ನಿಮಗೆ ಸಿಗುತ್ತೆ ಸ್ನೇಹಿತರೆ. 250ಗೆಲ್ಲ ಸಿಗುತ್ತೆ. ಇದೇನೆಂದರೆ ತುಂಬ ಕಾಸ್ಟ್ಲಿ ಸ್ನೇಹಿತರೆ. ಈ ಥರ ಕಲೆಕ್ಷನ್ ಮಾಡೋರು ನಿಮ್ಗೆ ಬೇಕಂದರೆ ನೀವು ಆನ್ಲೈನಲ್ಲೂ ಕಲೆಕ್ಷನ್ ಮಾಡ್ಕೊಬೋದು. ನಿಮ್ಮ ನರ್ಸರಿಗಳಲ್ಲಿ ಇದು 300 ಹೇಳ್ತಾರೆ. ಯಾಕಂದರೆ ನಿಮ್ಗೆ ಮಲ್ಟಿ ಕಲರ್ ಬೇಕಂದರೆ 400 ಮೇಲೇ ಇರುತ್ತೆ ಸ್ನೇಹಿತರೆ. ಆ ಥರ ಇದು ಪ್ಲ್ಯಾಂಟ್ ನೋಡಿ. ಇದಕ್ಕೆ ಪಾಟಿಂಗ್ ಮಿಕ್ಸು ನೋಡಿ, ಸರ್ಕ್ಯುಲೆಂಟಿಗೆ ಯೂಸ್ ಮಾಡ್ತೀರಲ್ಲ ಅದೇ ಯೂಸ್ ಮಾಡಿ ಸ್ನೇಹಿತರೆ. ಓಕೆನಾ? ಇದಕ್ಕೆ ಈ ಮಣ್ಣೆ ಕರೆಕ್ಟಾಗಿರುತ್ತೆ. ಓಕೆನಾ ಸ್ನೇಹಿತರೆ? ಆಮೇಲೆ ಇದಕ್ಕೆ ಬಿಸಿಲು ಇದ್ದೇ ಇರಬೇಕು ಸ್ನೇಹಿತರೆ. ಬಿಸಿಲು ಇದ್ದಷ್ಟು ಇದು ಹೂವು ಆರಾಮಾಗಿ ಬಿಡುತ್ತೆ, ಹೂವು ಅಷ್ಟು ಚೆನ್ನಾಗಿ ಬಿಡುತ್ತೆ ಸ್ನೇಹಿತರೆ. ಇದು ಅಡೆನಿಯಂ ಪ್ಲ್ಯಾಂಟ್. ಇದರಲ್ಲಿ ನಾನು ಸ್ವಲ್ಪ ಹೆಸರುಗಳು ಹೇಳ್ತೀನಿ ಸ್ನೇಹಿತರೆ. ಅರೇಬಿಯನ್ ಒಂದು ವೆರೈಟಿ ಇದೆ, ಅಡೆನಿಯಂ ಅರೇಬಿಕಾ, ಆಮೇಲೆ ಗೋಲ್ಡನ್ ಮಿಲಿನಿಯರ್, ಆಮೇಲೆ ಅಡೆನಿಯಂ ಒಬೆಸಮ್, ಅಡೆನಿಯಂ ಮಲ್ಟಿಫ್ಲೋರಾ, ಆಮೇಲೆ ಅಡೆನಿಯಂ ಕ್ರಿಸ್ಪಮ್, ಅಡೆನಿಯಂ ಬೊಬಿನಸಮ್, ಆಮೇಲೆ ಇನ್ನೊಂದು ಅರಿಜೋನಾ ಅಂತ. ಈ ಥರ ಸ್ನೇಹಿತರೆ
ತುಂಬ ವೆರೈಟಿ ಇದೆ ಇದರಲ್ಲಿ. ನೀವು ಯಾವುದು ಬೇಕಾದರೂ ನೀವು ನರ್ಸರಿಗಳಿಗೆ ಹೋದರೆ ಚೂಸ್ ಮಾಡ್ಕೊಬೋದು. ಓಕೆನಾ ಸ್ನೇಹಿತರೆ. ಆಮೇಲೆ ಇದು ಬ್ರೂನ್ ಮಾಡಿ ಬಿಟ್ಟಷ್ಟು ಆರಾಮಾಗಿ ಬರುತ್ತೆ ನಿಮಗೆ. ಬ್ರೂನ್ ಮಾಡಿ ಸಮ್ಮರಲ್ಲಿ ಬ್ರೂನ್ ಮಾಡಿ. ಓಕೆನಾ ಸ್ನೇಹಿತರೆ. ಬ್ರೂನಿಂಗ್ ಮಾಡಿ ಬಿಟ್ಟಷ್ಟು ನಿಮಗೆ ಸುಮಾರು ಸ್ಟೆಮ್ಸ್ ಬರುತ್ತೆ. ಓಕೆನಾ ಸ್ನೇಹಿತರೆ. ಬುಷಿ ಆಗುತ್ತೆ. ಓಕೆ ಸ್ನೇಹಿತರೆ, ಇದರ ಕೇರ್ ಬಗ್ಗೆ ನೋಡಿದ್ರಾ? ಈ ಪ್ಲಾಂಟ್ ಇಲ್ಲಾಂದರೆ ನೀವು ನರ್ಸರಿಯಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಆನ್ಲೈನಲ್ಲೂ ಸಿಗುತ್ತೆ. ಓಕೆನಾ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಓಕೆನಾ ಸ್ನೇಹಿತರೆ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.